ಏನು ಕುಡಿಯೋದು? ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದು 2 ದಿನದ ಲಾಗ್ ಆಗಿರುತ್ತೆ. ಹೊಸ್ದಾಗಿ ವಿಡಿಯೋನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕೋಲ್ಡ್ ಜಾಸ್ತಿಯಾಗಿ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಸರಿಯಾಗಿ ಕೇಳಿಸ್ತಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಇನ್ನು ಇವತ್ತು ಆನಂದನಿಗೆ ಕೆಲಸ ರಜಾ ಇತ್ತು ಅಂತ ಹೇಳಿ ರತ್ನ ಮತ್ತು ತನುನ ಕರ್ಕೊಂಡು ಬಂದಿದ್ದ ಸಂಜೆ ತನಕ ಇದ್ದು ಹೋಗೋದಕ್ಕೆ. ತನುಗೆ ನಮ್ಮನೇಲಿ ಇರೋದು ಅಂದರೆ ತುಂಬ ಇಷ್ಟ. ನಮ್ಮನೆ ಹತ್ರ ಮಕ್ಕಳು ಜಾಸ್ತಿ ಇದ್ದಾರೆ. ಮನೆಗೆ ಬಂದಾಗ ಮಕ್ಕಳ ಜೊತೆ ಆಟ ಆಡ್ತಾಳೆ. ಇನ್ನು ಮೋಹಿತ್ ಕುಶಲ್ ಜೊತೆ ಅಂತೂ ಕೇಳೋ ಹಾಗೆ ಇಲ್ಲ. ಅಣ್ಣ ಅಣ್ಣ ಅಂತ ಹೇಳಿ ಮೋಹಿತ್ ಕುಶಲ್ ಹಿಂದೆನೇ ಸುತ್ತುತ್ತಾ ಆಟ ಆಡ್ತಿರ್ತಾಳೆ. ಇನ್ನು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಗಡೆ ಹೋಗಿದ್ದು ಬರೋಣ ಅಂತ ಹೇಳಿ ಮಾಲಿಗೆ ಬಂದ್ವಿ. ಮಾಲಲ್ಲಿ ಎಲ್ಲ ಬಟ್ಟೆ ರೇಟು ಕೂಡ ತುಂಬಾ ಜಾಸ್ತಿ ಇತ್ತು. ಇನ್ನು ರೀಸೆಂಟಾಗಿ ಯಾವುದೇ ಫಂಕ್ಷನ್ ಆಗಲಿ, ಮದುವೆ ಆಗಲಿ, ಹಬ್ಬಗಳು ಏನೂ ಇಲ್ಲ, ಹಬ್ಬಕ್ಕೆ ತಗೊಂಡ್ರಾಯ್ತು ಅಂತ ಹೇಳಿ ಬಟ್ಟೆ ಏನೂ ತಗೊಳ್ಳೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟು ನಾವು ಕಿಚನ್ ಐಟಮಿಗೆ ಬಂದ್ವಿ. ಅಲ್ಲೂ ಕೂಡ ಎಲ್ಲ ಐಟಮ್ನು ನೋಡಿದ್ವಿ, ಆದರೆ ಯಾವುದಕ್ಕೂ ಆಫರ್ ಏನೂ ಹಾಕಿರಲಿಲ್ಲ. ಇನ್ನು ತನು ಪುಟಾಣಿ ಬೌಲ್ನ ನೋಡಿ ನನಗೆ ಅಂತ ಹೇಳಿ ಇಟ್ಕೊಂಡು ಆಟ ಆಡ್ತಾ ಇದ್ಲು. ರತ್ನ ಮನೇಲಿ ಅಷ್ಟೊಂದು ಬೌಲ್ ಇದೆ ಬೇಡ ಅಂತ ಹೇಳಿ ತೆಗ್ದಿಟ್ಲು. ನೆಕ್ಸ್ಟ್ ನಾವು ಡಿನ್ನರ್ ಸೆಟ್ ಹತ್ರ ಬಂದ್ವಿ. ಅಲ್ಲೂ ಕೂಡ ಕೆಲವೊಂದಕ್ಕೆ ಬೈ ಒನ್ ಗೆಟ್ ಒನ್ ಅಂತ ಹೇಳಿ ಆಫರ್ ಹಾಕಿದ್ರು, ಇನ್ನು ಕೆಲವಕ್ಕೆ ಫಿಕ್ಸೆಡ್ ರೈಟ್ ಇತ್ತು. ನೆಕ್ಸ್ಟು ತನು ಒಂದು ವಾಟರ್ ಬಾಟಲ್ನ ಹಾಕ್ಕೊಂಡು ನನಗೆ ಬೇಕು ಅಂತ ಹೇಳಿ ಇಟ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಆಮೇಲೆ ಬೇಡ ಇದು ಅಂತ ಹೇಳಿ ತೆಗ್ದಿಟ್ಲು. ಮಕ್ಕಳೇ ಹಾಗೆ, ಏನು ನೋಡಿದ್ರು ಕೂಡ ಇಷ್ಟಪಡ್ತಾರೆ, ಬೇಕು ಅಂತ ಹೇಳಿ ಹಠ ಮಾಡ್ತಾರೆ. ಒಂದೊಂದು ಸರಿ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾವೇ ಕೊಡ್ಸೋಕೆ ಹೋದ್ರೂ ಕೂಡ ಬೇಡ ಅಂತಾರೆ. ಸಂಜೆ ಟೈಮು ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡೋದಕ್ಕೆ ಅಂತ ಹೇಳಿ ಪಾಸ್ತಾನ ತಗೊಂಡೆ. ಹಾಗೆಯೇ ಸಾಸ್ ಕೂಡ ಆಫರ್ ಇತ್ತು, ಸಾಸ್ನು ಕೂಡ ತಗೊಂಡೆ. ನೆಕ್ಸ್ಟು ನಾವು ಕಿಚನ್ ಕೌಂಟರಿಗೆ ಬಂದ್ವಿ. ಇಲ್ಲೂ ಕೂಡ ತವಾ ಮತ್ತು ಫ್ರೈ ಪ್ಯಾನ್ಗೆಲ್ಲ ಆಫರ್ ಹಾಕಿದ್ರು. ನನಗೆ ಫ್ರೈ ಪ್ಯಾನ್ ಬೇಕಿತ್ತು, ಅದನ್ನು ನೋಡಿ ತಗೊಂಡೆ. ಹಾಗೆಯೇ ರತ್ನ ತವಾನ ತಗೊಂಡ್ಳು. ಇನ್ನು ಮಾಲಲ್ಲಿ ಕೆಲವೊಂದು ಐಟಮ್ನ ಪರ್ಚೇಸ್ ಮಾಡಿಕೊಂಡು ಸಿಂಪಲ್ಲಾಗಿ ಶಾಪಿಂಗ್ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ. ಮಕ್ಕಳು ಕೂಡ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದರು. ತನು ಕೂಡ ಮೋಹಿತ್ ಕುಶಲ್ ಜೊತೆ ಆಟ ಆಡಿ ಟೈಮ್ ಸ್ಪೆಂಡ್ ಮಾಡಿದ್ಲು. ಮಕ್ಕಳ ಜೊತೆ ಆಟ ಆಡಿಕೊಂಡು ಸಂಜೆ ವೀಡಿಯೋ ಮಾಡೋದನ್ನೇ ಮರ್ತ್ಕೊಂಡೆ ನಾನು. ಸಂಜೆ ತನಕ ಇದ್ದು ರತ್ನ ಮತ್ತು ಆನಂದ ಕೂಡ ಮನೆಗೆ ಹೋದರು. ಇದು ನೆಕ್ಸ್ಟ್ ಡೇ ಲಾಗು ಹಾಗೆಯೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ರಥಸಪ್ತಮಿ, ವಾರ ಮಾಡಿ ಪೂಜೆನ ಮಾಡಬೇಕು. ಇನ್ನು ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಾದಮೇಲೆ ಇವಾಗ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಇಡ್ಲಿ ಮತ್ತು ಸಿಹಿ ಚಟ್ನಿನ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಸಿಹಿ ಚಟ್ನಿ ಅಂದರೆ ತುಂಬ ಇಷ್ಟ. ಖಾರ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದು, ಮೋಹಿತ್ ಕುಶಲ್ ಇಬ್ಬರು ಸಿಹಿ ಚಟ್ನಿ ಬೇಕು ಅಂದರು. ಅವ್ರಿಗೋಸ್ಕರ ಇವಾಗ ಇಡ್ಲಿ ಜೊತೆಗೆ ಸಿಹಿ ಚಟ್ನಿ ಮಾಡಿದ್ದೀನಿ. ಕಾಯಿ ತುರಿ, ಬೆಲ್ಲ, ಸ್ವಲ್ಪ ಏಲಕ್ಕಿ ಕಾಯಿನ ಹಾಕಿ ನೈಸಾಗಿ ರುಬ್ಕೊಂಡ್ರೆ ಸಿಹಿ ಚಟ್ನಿ ಆಗುತ್ತೆ. ಇನ್ನು ಮಕ್ಕಳು ಕೂಡ ಸ್ಕೂಲ್ಗೆ ರೆಡಿಯಾಗಿ ಹೋದರು. ಅವ್ರನ್ನೆಲ್ಲ ಕಳಿಸಿದ್ಮೇಲೆ ಉಳಿದಿರೋ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಫ್ರೀ ಆಗುತ್ತೆ. ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ದೇವ್ರ ಫೋಟೋಗೆಲ್ಲ ಹೂವನ್ನ ಹಾಕಿ ಇವಾಗ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ರಥಸಪ್ತಮಿ. ರಥಸಪ್ತಮಿ ಅಂದರೆ ಸೂರ್ಯದೇವ ಹುಟ್ಟಿರೋ ದಿನ ಅಂತ ಹೇಳಿ ಆಚರಿಸ್ತಾರೆ. ಇನ್ನು ಇವತ್ತು ಗೋಧಿ ದೀಪನ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ಗೋಧಿ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಹಿತ್ತಾಳೆ ತಟ್ಟೆನ ತಗೊಂಡಿದ್ದೀನಿ. ಹಾಗೆಯೇ 7 ಬಿಳಿ ಎಕ್ಕದೆಲೆನ ತಗೊಂಡಿದ್ದೀನಿ. ಎಲೆಗಳನ್ನ ನೀಟಾಗಿ ತೊಳೆದು ಇಟ್ಕೊಂಡು ಇವಾಗ ಎಲೆಗೆ ಅರಿಶಿನ ಕುಂಕುಮನ ಹಚ್ಚಿ ತಟ್ಟೆ ಮೇಲೆ ಜೋಡಿಸ್ಕೊಂಡಿದ್ದೀನಿ. ಹಾಗೆಯೇ ಮಧ್ಯಕ್ಕೆ 3 ಹಿಡಿಯಷ್ಟು ಗೋಧಿನ ತಗೊಂಡು ಸಮ ಮಾಡಿ ಅದ್ರ ಮೇಲೆ ಒಂದು ದೀಪನ ಇಟ್ಟು ಬತ್ತಿನ ಹಾಕಿ ದೀಪನ ರೆಡಿ ಮಾಡ್ಕೊಂಡಿದ್ದೀನಿ. ದೀಪನ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಹೂವಿಂದ ಅಲಂಕಾರನ ಮಾಡ್ತಾಯಿದ್ದೀನಿ. ಯಾವುದೇ ದೀಪ ಹಚ್ಚಿದ್ರೂ ಕೂಡ ಹೂವಿಂದ ಅಲಂಕಾರ ಮಾಡಿದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮನಸ್ಸಿಗೂ ಕೂಡ ಸಮಾಧಾನ ಅನಿಸುತ್ತೆ. ದೀಪನ ರೆಡಿ ಮಾಡ್ಕೊಂಡ್ಮೇಲೆ ನೋಡೋದಕ್ಕೇ ಒಂಥರ ಖುಷಿ ಆಗ್ತಾಯಿತ್ತು. ದೀಪ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ರೆಡಿ ಮಾಡ್ಕೊಂಡಿರೋ ದೀಪನ ಇಟ್ಟು ದೇವ್ರ ಪೂಜೆನ ಮಾಡಿ ಮುಗಿಸ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮಾಡಿದ್ದಾಯಿತು. ಇನ್ನು ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನದ ಊಟಕ್ಕೆ ಅಡುಗೆನ ಮಾಡಬೇಕಿತ್ತು. ಇವಾಗ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ.
ಇವತ್ತು ಕಡಲೆಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ರಾತ್ರಿಯೇ ನೆನೆಸಿಟ್ಟಿದ್ದೆ. ಇನ್ನು ಕಡಲೆಕಾಳು ಜೊತೆಗೆ ಸ್ವಲ್ಪ ತರಕಾರಿ ಹಾಕೋಣ ಅಂತ ಹೇಳಿ ಕ್ಯಾರೆಟು, ಬೀನಿಸು ಹಾಗೆಯೇ ಆಲೂಗೆಡ್ಡೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನು ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೈಸಾಗಿ ರುಬ್ಕೊತಾ ಇದ್ದೀನಿ. ಕುಕ್ಕರ್ನ ಬಿಸಿಯಾಗೋದಕ್ಕಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ರುಬ್ಬಿಟ್ಕೊಂಡಿರೋ ಗ್ರೀನ್ ಕಲರ್ ಮಸಾಲೆನ ಹಾಕ್ತಾಯಿದ್ದೀನಿ. ಮಸಾಲೆನ ಹಾಕಿ ಫ್ರೈ ಮಾಡಿ ಆಮೇಲೆ ನೆನೆಸಿಟ್ಕೊಂಡಿರೋ ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ತರಕಾರಿನ ಹಾಕ್ತಾಯಿದ್ದೀನಿ. ಇನ್ನು ಕಡಲೆಕಾಳು ಸಾಂಬಾರನ್ನ ಹಾಗೆ ಮಾಡಿದ್ರೆ ಅಷ್ಟಿಷ್ಟ ಆಗೋದಿಲ್ಲ ಮಕ್ಕಳಿಗೆ. ಸ್ವಲ್ಪ ತರಕಾರಿನ ಹಾಕಿದ್ರೆ ಸಾಂಬಾರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ತರಕಾರಿನ ಫ್ರೈ ಆಗೋದಕ್ಕಿಟ್ಟು ಮತ್ತೆ ಇನ್ನೊಂದು ಸರಿ ಮಸಾಲೆನ ರುಬ್ಕೋತಾ ಇದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ, ಕಡಲೆ, ಶುಂಠಿ, ಚಕ್ಕೆ ಲವಂಗ, ಟೊಮೊಟೊನ ಹಾಕಿ ನೈಸಾಗಿ ರುಬ್ಕೊಂಡು ಆಮೇಲೆ ಮಟನ್ ಸಾಂಬಾರು ಪುಡಿನ ಹಾಕಿ ನೈಸಾಗಿ ರುಬ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಅಳತೆಗೆ ತಕ್ಕಂತೆ ನೀರನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಒಂದು ಕಡೆ ಸಾಂಬಾರನ್ನ ಕೂಗೋದಕ್ಕಿಟ್ಟು ಇನ್ನೊಂದು ಕಡೆ ರೈಸ್ಗೂ ಕೂಡ ಇಟ್ಟಿದ್ದೀನಿ. ಇನ್ನು ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಆಗಿತ್ತು. ಇನ್ನು ಮಹೇಶ್ ಅವರು ಮಧ್ಯಾಹ್ನ ಮುದ್ದೆ ಏನು ಬೇಡ ಅಂತ ಅಂದರು. ಹಾಗಾಗಿ ರೈಸ್ನ ಮಾಡಿದ್ದೆ. ಎಲ್ಲರೂ ಊಟನ ಮಾಡಿದ್ವಿ. ಮನೇಲಿ ಬಾಳೆಹಣ್ಣೆಲ್ಲ ಹಾಗೆ ಉಳ್ಕೊಂಡಿತ್ತು. ಮಕ್ಕಳು ಕೂಡ ತಿಂದಿರಲಿಲ್ಲ. ಇನ್ನು ಹಾಗೆ ಇಟ್ಟರೆ ಹಣ್ಣಾಗಿ ಹಾಳಾಗುತ್ತೆ ಅಂತ ಹೇಳಿ ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಮಿಲ್ಕ್ ಶೇಕ್ ಮಾಡಿಡೋಣ ಅಂತ ಹೇಳಿ ಇವಾಗ ಬನಾನಾ ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ. ಮಿಲ್ಕ್ ಶೇಕ್ನ ಮಾಡೋದಕ್ಕೆ ಸ್ವಲ್ಪ ಖರ್ಜೂರನ ನೆನೆಸಿಟ್ಕೊಂಡಿದ್ದೆ. ಅದು ಕೂಡ ತುಂಬ ಚೆನ್ನಾಗಿ ನೆಂದಿತ್ತು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಖರ್ಜೂರನ ಹಾಕಿ ಹಾಗೆಯೇ ಬಾಳೆಹಣ್ಣನ್ನ ಸಿಪ್ಪೆ ತೆಗೆದು ನೀಟಾಗಿ ಬಿಡಿಸಿ ಹಾಕೋತಾ ಇದ್ದೀನಿ. ಹಣ್ಣನ್ನೆಲ್ಲ ಬಿಡಿಸಿ ಹಾಕ್ಕೊಂಡಿದ್ದಾಯಿತು. ಇವಾಗ ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀನಿ. ಬಾಳೆಹಣ್ಣು ಮತ್ತು ಖರ್ಜೂರ ಎರಡೂ ಸಿಹಿ ಇರೋದ್ರಿಂದ ಸಕ್ಕರೆನ ಕಡಿಮೆ ಕ್ವಾಂಟಿಟಿಲೇ ಹಾಕೋತಾ ಇದ್ದೀನಿ. ಇವಾಗ ಒಂದು ಸರಿ ರುಬ್ಕೊಂಡು ಆಮೇಲೆ 1 ಕಪ್ ಹಾಲನ್ನ ಹಾಕಿ ಇನ್ನೊಂದು ಸಾರಿ ರುಬ್ಕೊಂಡಿದ್ದೀನಿ. ಬನಾನಾ ಮಿಲ್ಕ್ ಶೇಕ್ ಕೂಡ ತುಂಬಾ ಚೆನ್ನಾಗಿ ಆಗಿತ್ತು. ಇನ್ನು ಮಕ್ಕಳು ಹಣ್ಣು ತಿನ್ನಲ್ಲ ಅಂದಾಗ ಈ ರೀತಿ ಮಿಲ್ಕ್ ಶೇಕು ಅಥವಾ ಜ್ಯೂಸನ್ನ ಮಾಡಿಕೊಟ್ರೆ ಅವರು ಕೂಡ ಕುಡಿತಾರೆ. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.